Welcome to Digital Learning, Department of Collegiate Education. Dear students, I am your Smita, working as Assistant Professor of Commerce. In this video, I would like to explain the elements of attitude, which is the topic under the chapter Attitude and Emotional Intelligence. The learning objectives of this topic is to identify the different elements of attitudes, to sensitize the students about elements of attitude. Let me begin. Elements of attitude. The first element is desire to learn. People with a good attitude watch successful people and study them. They continually seek new skills and strategies. Inherent to learning is changing behaviors. ದಿ ಫಸ್ಟ್ ಎಲಿಮೆಂಟ್ ಏನಪ್ಪಾ ಅಂದ್ರೆ ಡಿಸೈರ್ ಟು ಲರ್ನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕಲಿಬೇಕು ಅಂತಕ್ಕಂಥ ಆಸಕ್ತಿ ನಮ್ಮಲ್ಲಿ ಇರಬೇಕು ಅಲ್ವಾ ಫಸ್ಟು. ಹಾಗಾಗಿ ಒಳ್ಳೆ ಆಟಿಟ್ಯೂಡ್ ಇರ್ತಕ್ಕಂಥವ್ರು, ಗುಡ್ ಆಟಿಟ್ಯೂಡ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಸಕ್ಸಸ್ಫುಲ್ ಪೀಪಲ್ ಅನ್ನ ವಾಚ್ ಮಾಡ್ತಾ ಇರ್ತಾರೆ, ಅವ್ರನ್ನ ಸ್ಟಡಿ ಮಾಡ್ತಾರೆ. ಸೊ ದೆನ್ ಆಲ್ಸೋ ಕಂಟಿನ್ಯೂಲಿ ಸಿಕ್ ನ್ಯೂ ಸ್ಕಿಲ್ಸ್, ಹೊಸ ಸ್ಕಿಲ್ಸ್ ಅನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ಅವ್ರ ಮನಸ್ಥಿತಿಯನ್ನ ಉಳ್ಳವರಾಗಿರ್ತಾರೆ. ಇವನ್ ಆಲ್ಸೋ ಸ್ಕಿಲ್ಸ್ ಆಸ್ ವೆಲ್ ಆಸ್ ಅನ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಅಂದ್ರೆ ಇದ್ರಲ್ಲೂ ಅಷ್ಟೇ ನೋಡಿ, ಬದಲಾವಣೆಗಳಾಗ್ತಾನೆ ಇರುತ್ತೆ. ಕೆಲವೆಲ್ಲ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ. ಸ್ಟ್ರಾಟಜಿ ಅಂದ್ರೆ ನದಿ ಕೂಡ ಪ್ಲಾನ್ ಆಫ್ ಆಕ್ಷನ್ ಅಂತಾನು ನಾವು ಹೇಳ್ತೀವಿ ನಾವಿಲ್ಲಿ. ಸೊ ಆ ಪ್ಲಾನ್ ಆಫ್ ಆಕ್ಷನ್ ಅನ್ನು ಸಹ ಅವರು ಮಾಡ್ಕೊಂಡ್ಬಿಡ್ತಾರೆ ಒಂದೇ ಸತಿ. ಹೊಸ ತಂತ್ರಗಳು ಅಂತ ಹೇಳ್ತೀವಿ. ಹೊಸ ತಂತ್ರಗಳನ್ನ ಅವರು ಅಳವಡಿಸ್ಕೊಳ್ಳೋದಕ್ಕೆ ಅವರು ರೆಡಿ ಇರ್ತಾರೆ. ಇನ್ಹರೆಂಟ್ ಟು ಲರ್ನಿಂಗ್ ಇಸ್ ಚೇಂಜಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇನ್ಹರೆಂಟ್ ಅಂದ್ರೆ ನನ್ನ ಮನಸ್ಸಿನಲ್ಲಿ ನನ್ನ ಅಂತರ್ಯದಲ್ಲಿ ನಾನು ಕಲಿಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇರಬೇಕು ಅಂತ ಹೇಳಿ ಅದನ್ನೇ ಇಲ್ಲಿ ಡಿಸೈರ್ ಟು ಲರ್ನ್ ಅಂತ ಹೇಳ್ತೀವಿ ನೋಡಿ. ಯಾಕೆಂದ್ರೆ ಇವತ್ತು ವರ್ಲ್ಡ್ ಈಸ್ ಡೈನಾಮಿಕ್, ಇಸ್ ನಾಟ್ ಎ ಸ್ಟ್ಯಾಟಿಕ್ ಅಂತ ಹೇಳ್ತೀವಿ. ಈ ಪ್ರತಿಯೊಂದು ಸಹ ಬದಲಾವಣೆಗಳು ಆಗ್ತಾನೆ ಇರುತ್ತೆ ನೋಡಿ. ಹಿಂದೆ ಸುಮಾರು ಒಂದು 10 years ಬ್ಯಾಕ್ ಹೋಯ್ತು ಅಂದ್ರೆ ನಾವೆಲ್ಲ ಮ್ಯಾನ್ಯುಯಲ್ ಆಗಿ ಮೈಂಟೈನ್ ಮಾಡ್ತಾ ಇದ್ವಿ ಪ್ರತಿಯೊಂದು ಎವ್ರಿಥಿಂಗ್. ಇವನ್ ಬ್ಯಾಂಕ್ಸ್ ಪ್ರತಿಯೊಂದು ಅಕೌಂಟ್ ಅನ್ನು ಮ್ಯಾನ್ಯುಯಲ್ ಆಗಿ ಇಟ್ಕೊಂತಾ ಇದ್ರು. ಬಟ್ ಈಚೆಗೆ ಎಲ್ಲಾನು ಕಂಪ್ಯೂಟರೈಸ್ ಆಗಿದೆ ನೋಡಿ. ಸೊ ಕಂಪ್ಯೂಟರೈಸ್ ಆಗಿದೆ ಅಂದಾಗ ಏನಾಯ್ತು, ಅಲ್ಲಿ ಎಲ್ಲ ಅವ್ರಿಗೂ ಕಂಪ್ಯೂಟರ್ ಬಗ್ಗೆ ಇದನ್ನ ಕೊಟ್ರು, ಶಿಕ್ಷಣವನ್ನ ಕೊಟ್ರು. ಸೊ ಅದೇ ತರ ಈಗ ಏನಾಗಿದೆ ನೋಡಿ, ಡಿಜಿಟಲ್ ಲರ್ನಿಂಗ್. ನಾವೆಲ್ಲ ಕ್ಲಾಸ್ ರೂಮ್ ಲರ್ನಿಂಗ್ ಅಲ್ಲಿ ಇದ್ವಿ. ಕ್ಲಾಸ್ ರೂಮ್ ಲರ್ನಿಂಗ್ ಇಂದ ಇದ್ದು ನಾವು ಫ್ರಮ್ ದಿ ಕ್ಲಾಸ್ ರೂಮ್ ಲರ್ನಿಂಗ್ ಟು ದ ಡಿಜಿಟಲ್ ಲರ್ನಿಂಗ್ ಬರ್ತಾ ಇದೀವಿ. ವಿ ಕ್ಯಾನ್ ಆಲ್ಸೋ ಲರ್ನ್ ದ ನ್ಯೂ ಸ್ಕಿಲ್ಸ್ ರಿಗಾರ್ಡಿಂಗ್ ದ ಟೆಕ್ನಾಲಜಿ. ಕೆಲವು ಟೆಕ್ನಾಲಜಿ ಬಗ್ಗೆ ನಾವು ಸಹ ಇಲ್ಲಿ ತಿಳ್ಕೊಬೇಕಾಗದೆ. ಮತ್ತೆ ಅದೇ ತರ ಇವನ್ ಪ್ರಾಡಕ್ಟ್ಸ್ ಅಷ್ಟೇ ನೋಡಿ, ಒಬ್ಬ ಕಂಪನಿಯವರು ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನ್ಯೂ ಥಿಂಗ್ಸ್ ಅನ್ನ ಅವರು ಸಹ ಕಲಿಬೇಕಾಗಿ ಬರುತ್ತೆ. ಯಾಕೆಂದ್ರೆ ಇವತ್ತು ನೋಡಿ, ಸೇಮ್ ಪ್ರಾಡಕ್ಟ್ಸ್, ಸೇಮ್ ಫೀಚರ್ಸ್, ನೀವು ಮೊಬೈಲ್ಸ್ ಅನ್ನ ತಗೊಂಡಾಗ ನೋಡಿ ಎಷ್ಟು ಡಿಫ್ರೆಂಟ್ ಫೀಚರ್ಸ್ ಅನ್ನ ಕೊಡ್ತಾರೆ. ಬರೀ 10,000 rupeesಗೆ ಅವ್ರು ನಿಮ್ ಮೊಬೈಲ್ ಕೊಡ್ತಾರೆ. ಸೊ ಅದೇ ಇನ್ನೊಬ್ರು ಅದೇ ಫೀಚರ್ಸ್ ಇರುತ್ತೆ, ಬಟ್ ಅವ್ರು 20,000 ಹೇಳ್ತಾ ಇರ್ತಾರೆ, 20,000 ಅಥವಾ 15,000 ಹೇಳ್ತಾ ಇರ್ತಾರೆ. ಸೊ ಆಗ ಅವನು ಥಿಂಕ್ ಮಾಡ್ಬೇಕಾಗಿ ಬರುತ್ತೆ. ಸೊ 15,000 ರೂಪಾಯಿ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ನ್ ಸೇಲ್ ಆಗೋದಿಲ್ಲ. ಸೊ ಇವನ್ ಅದಂಗೆ ಸೇಮ್ ನಾನ್ ಕೊಡೋ ಸೇಮ್ ಫೀಚರ್ಸ್ ಇದೆ, ಅದಂಗೆ 10,000 ರೂಪಾಯಿ ಇವ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ಅವರು ಯೋಚನೆ ಮಾಡಿ ಅದನ್ನ ಇವ್ರು ಅಳವಡಿಸ್ಕೊಳ್ಳೋದಕ್ಕೆ, ಬದಲಾವಣೆ ಆಗೋದನ್ನ ಅಳವಡಿಸ್ಕೊಳ್ಳೋಕೆ ರೆಡಿ ಇರ್ಬೇಕಾಗುತ್ತೆ. ಬಟ್ ಇಲ್ಲೇನಪ್ಪಾ ಅಂದ್ರೆ ಅದನ್ನ ಡಿಸೈರ್ ಇರ್ಬೇಕು, ನಾನು ಅಳವಡಿಸ್ಕೊಂತೀನಿ ಅಂತ ಇರಬೇಕು. ಅದರ್ವೈಸ್ ಇಲ್ಲ ಬಿಡು ನಾನು ಅಷ್ಟಕ್ಕೆ ಮಾರ್ತೀನಿ ಅಂದ್ರೆ ಬರ್ತಾ ಯಾಕೆಂದ್ರೆ ನೋಡಿ, ಇವತ್ತು ಡ್ಯೂ ಟು ಹೆವಿ ಕೀನ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾನೇನಾದ್ರೂ ಹೊಸ ವಿಚಾರದ ಏನಿದೆ ಅದನ್ನ ನಾನು ತಿಳ್ಕೊಂಡು ನಾನು ಅಡಾಪ್ಟ್ ಮಾಡ್ಕೊಂತೀನಿ ಅಂತ ಮನೋಭಾವನೆ ಇಲ್ಲದೆ, ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಮನೋಭಾವನೆ ನಂಗೆ ಇಲ್ಲ ಅಂತಂದ್ರೆ ನಾವು ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಗಿನ್ನ ಕಡಿಮೆಗೆ ಬೇರೆಯವರು ಸೇಮ್ ಫೀಚರ್ಸ್ ಇರೋದನ್ನ ಬೇರೆಯವರು ಆ ಪ್ರಾಡಕ್ಟ್ ಕೊಡ್ತಾ ಇದಾರೆ ಅಂದ್ರೆ ಯೂಶುವಲ್ ಆಗಿ ನಮ್ಮ ಕಸ್ಟಮರ್ಸ್ ಬೇರೆ ಅದಕ್ಕೆ ಶಿಫ್ಟ್ ಆಗ್ತಾರೆ. ಸೊ ಹಾಗಾಗಿ ನಮ್ಗೇನಪ್ಪಾ ಅಂದ್ರೆ ಇಲ್ಲಿ ಡಿಸೈರ್ ಟು ಲರ್ನ್ ಅಂತ ಹೇಳ್ತೀವಿ. ಸೊ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇರಬೇಕು. ಯಾರು ಸಕ್ಸಸ್ಫುಲ್ ಪೀಪಲ್ ಇರ್ತಾರೆ ಅವ್ರನ್ನ ನೋಡ್ಬಿಟ್ಟು ಅವ್ರು ಹೇಗೆ ಸಕ್ಸಸ್ ಆದ್ರು, ಸಕ್ಸಸ್ ಸ್ಟೋರೀಸ್ ಅಂತ ಹೇಳ್ತೀವಿ ನೋಡಿ. ಹೇಗೆ ಸಕ್ಸಸ್ ಆದ್ರು ಅವ್ನು IAS ಆಫೀಸರ್ ಆದ, ನಾನು ಯಾಕೆ ಆಗ್ಬಾರ್ದು? ಅಥವಾ ಅವ್ನು ಯಾವುದೋ ಒಂದು ಒಳ್ಳೆ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ನಾನು ಯಾಕೆ ಆಗ್ಬಾರ್ದು ಅಂತಕ್ಕಂಥ ಒಂದನ್ನ
ಮನೋಭಾವನೆಯನ್ನ ನಾನು ಬೆಳೆಸ್ಕೊಂಡಾಗ, ಅಂದ್ರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಪೀಪಲ್ ಅನ್ನ ನೋಡಿ ಅದನ್ನ ನಾವು ಕಂಟಿನ್ಯೂಸ್ ಆಗಿ ನ್ಯೂ ಸ್ಕಿಲ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡಾಗ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ಸ್ ದ ಮೈನ್ ಎಲಿಮೆಂಟ್ ಆಫ್ ಆಟಿಟ್ಯೂಡ್ ಈಸ್ ಡಿಸೈರ್ ಟು ಲರ್ನ್ ಅಂತ. ಸೊ ಹಾಗಾಗಿ ನೋಡಿ, ಆಲ್ವೇಸ್ ಡಿಸೈರ್ ಟು ಲರ್ನ್ ಸಮಥಿಂಗ್ ಯೂಸ್ಫುಲ್ ಅಂತೇಳಿ. ಬಟ್ ಇಲ್ಲಿ ಒಂದ್ ಥಿಂಗ್ ಏನಪ್ಪಾ ಅಂದ್ರೆ ನೋಡಿ, ಡಿಸೈರ್ ಟು ಲರ್ನ್ ಸಮಥಿಂಗ್ ಈಸ್ ಯೂಸ್ಫುಲ್ ಅಲ್ವಾ. ಒಳ್ಳೇದನ್ನ ಆಗೋದನ್ನ, ನನ್ಗೆ ಅನುಕೂಲ ಆಗೋದನ್ನ ಕಲಿಯೋದಕ್ಕೆ ನಾನು ರೆಡಿ ಇರಬೇಕು ಅಂತ ಅಲ್ವಾ. ಬೇರೆದ್ ಯಾವ್ದೋ ಕೆಲ್ಸಕ್ಕೆ ಬರೋದು ಕೆಲಸ ಮಾಡಿ, ಕೆಲವು ಏನಪ್ಪಾ ಅಂದ್ರೆ ಡಿಸೈರ್ ಟು ಲರ್ನ್ ವಿಚ್ ಇಸ್ ನಾಟ್ ಯೂಸ್ಫುಲ್. ನಮಗೆ ಕೆಲ್ಸಕ್ಕೆ ಬರೋದು ಕೆಲಸಗಳನ್ನ ಕೆಲವು ಸತಿ ನಾವು ಕಲಿಯೋದಕ್ಕೆ ಇಷ್ಟಪಡ್ತೀವಿ. ನಾವು ಮೊಬೈಲಲ್ಲಿ ಏನೇನೋ ಟಿಕ್ ಟಾಕ್ ಮಾಡೋದು ಅಥವಾ ಇನ್ನೇನೇನೋ ಮಾಡೋದು, ಎಷ್ಟೋ ಟೈಮ್ ನಮ್ಗಂದ್ರೆ ಏನು ಯೂಸ್ ಇಲ್ಲ. ಬಟ್ ಅದೇ ನಮಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೇಗೆ ಸ್ಟಡಿ ಮಾಡೋದು, ಯಾವ ರೀತಿ ರೆಫರೆನ್ಸ್ ಅನ್ನ ಮಾಡಬೇಕು, ಯಾವ ರೀತಿ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬೇಕು ಅನ್ನೋದು ನೋಡ್ಕೊಂಡ್ರೆ ಯು ಕ್ಯಾನ್ ಆಲ್ಸೋ ಅಚೀವ್ ಇನ್ ಎನಿಥಿಂಗ್ ಇನ್ ಅವರ್ ಲೈಫ್ ಅಂತೇಳಿ. ಹಾಗಾಗಿ ಯೂಸ್ಫುಲ್ ಆಗಿರೋದನ್ನ ಕಲಿಯೋದನ್ನ ನಾವು ತಿಳ್ಕೋಬೇಕು ಅಂತೇಳಿ. ಸೊ ನೆಕ್ಸ್ಟ್ ಈಸ್ ಪಾಸಿಟಿವ್ ಅಪ್ರೋಚ್ ಟು ಪ್ರಾಬ್ಲಮ್ಸ್. So another elements of attitude is positive approach to problems. So when something goes wrong, they don't play the blame game. Instead, they treat it as a challenge to improve and resolve the issues so it does not happen again. ಒಂದೇನಪ್ಪ ಅಂದ್ರೆ ಪಾಸಿಟಿವ್ ಅಪ್ರೋಚ್ ಇರಬೇಕು. ನಮ್ಗೆ ಎಲ್ಲಾ ಸಮಸ್ಯೆಗಳೇನಿರುತ್ತೆ, ಎಲ್ಲರಿಗೂ ಸಮಸ್ಯೆಗಳಿರುತ್ತೆ. ಸೊ ಆ ಸಮಸ್ಯೆಗಳಿಗೆ ನಮ್ಗೆ ಪಾಸಿಟಿವ್ ಅಪ್ರೋಚ್ ಇರಬೇಕು ಅಂತೇಳಿ. ಅಂದ್ರೆ ಏನಂತಂದ್ರೆ ನೋಡಿ, ಏನೋ ಸ್ವಲ್ಪ ತೊಂದರೆ ಆಯ್ತು ನೋಡಿ, ವೆನ್ ಸಮಥಿಂಗ್ ಗೋಸ್ ರಾಂಗ್. ಇವತ್ತೇನಪ್ಪಾ ಅಂದ್ರೆ ಮ್ಯಾನೇಜರ್ಸ್ ಕೆಲವರು ಒಂದು 80% ಮಾಡೋದೇನಪ್ಪಾ ಅಂದ್ರೆ, ಏನೋ ತಪ್ಪಾಯ್ತು ಅಂದ್ರೆ ಇನ್ನೊಬ್ರನ್ನ ಬ್ಲೇಮ್ ಮಾಡೋದು. ಅವ್ನ್ ಸರಿ ಇಲ್ಲ ನೋಡ, ಅವ್ನಿಗೆ ಎಷ್ಟ್ ಸತಿ ಹೇಳ್ತೀನಿ ಆ ಎಂಪ್ಲಾಯಿಗೆ, ಅವ್ನು ಮಾಡೋದಿಲ್ಲ, ಅವ್ನಿಗೆ ಗೊತ್ತಾಗಲ್ಲ, ಅವ್ನಿಗೇನ್ ಸರಿ ಇಲ್ಲ, ಅವನು ನಂಗೆ ಮಾತಾಡ್ತಾರೆ. ಆದ್ರೆ ಅದೇ ಸಕ್ಸಸ್ ಆಯ್ತು ಅಂದ್ರೆ ನನ್ನಿಂದ ಆಯ್ತು, ನಾನ್ ಮ್ಯಾನೇಜರ್ನ, ಇದೇನು ಮಾರ್ಕೆಟಿಂಗ್ ಮ್ಯಾನೇಜರ್ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನನ್ನ ಒಂದಿದ್ರಿಂದ, ನನ್ನ ಗೈಡೆನ್ಸ್ ಇಂದ ಅವರೆಲ್ಲ ಕೆಲಸ ಮಾಡಿರೋದು. ಸೊ ಹಾಗಾಗಿ ನನ್ನಿಂದಾನೇ ಸಕ್ಸಸ್ ಆಗಿರೋದು ಅಂತ ಹೇಳ್ಕೊಂತೀನಿ. ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಹ್ಯೂಮನ್ ಬೀಯಿಂಗಿನ ಒಂದು ಆಟಿಟ್ಯೂಡ್ ಏನಪ್ಪಾ ಅಂದ್ರೆ ಬೇಗವಾಗ್ಲೂ ಇನ್ನೊಬ್ರನ್ನ ಬ್ಲೇಮ್ ಮಾಡೋದು ಅಲ್ವಾ. ಅದಕ್ಕೆ ನೋಡಿ ಹೇಳ್ತಾರೆ, ವೆನ್ ವಿ ಕ್ಯಾನ್ ಪುಟ್ ಅವರ್ ಫಿಂಗರ್ ಟು ಅದರ್ಸ್. ನೋಡಿ, ನಮ್ಮ ಫಿಂಗರ್ ಅಲ್ಲಿ ಒಂದು ಇದನ್ನ ನಾವು ನೀವು ಅಂತ ಇನ್ನೊಬ್ರಿಗೆ ತೋರಿಸ್ತಾ ಇದೀವಿ ಅಂದ್ರೆ ಎಷ್ಟೋ ಸತಿ ಇನ್ 4 ಬೆರಳ್ಸು ಹಿಂಗ್ ನೋಡಿ ಕ್ಲೋಸ್ ಆಗಿರುತ್ತಲ್ವಾ. ನೋಡಿ ಹಿಂಗೆ ಅಂತ ನಾವು ಇನ್ನೊಬ್ರಿಗೆ ಬೆಟ್ ಮಾಡಿದಾಗ ಇನ್ 4 ಬೆರಳು ಕ್ಲೋಸ್ ಆಗಿರುತ್ತೆ. ಯಾಕೆಂದ್ರೆ ನಮ್ ಕಡೆಗೆ ತೋರಿಸ್ತಾ ಇರುತ್ತೆ. ಏನಂದ್ರೆ ನೀನ್ ಕರೆಕ್ಟ್ ಆಗಿದ್ಯಾ ಫಸ್ಟ್ ಅಂತೇಳಿ ನನ್ ಕಡೆಗೆ ತೋರಿಸ್ತಾ ಇರುತ್ತೆ ಅದು. ಅಂದ್ರೆ ಇಲ್ಲಿ ಏನೆಲ್ಲ ಒಂದು ವ್ಯವಸ್ಥೆನಲ್ಲಿ ಏನಿದೆ, ಆ ವ್ಯವಸ್ಥೆನಲ್ಲಿ ತಪ್ಪು ಆದಂತ ಸಂದರ್ಭದಲ್ಲಿ ಈ ಏನು ಬ್ಲೇಮ್ ಗೇಮ್ ಅನ್ನ ಜಾಸ್ತಿ ಮಾಡ್ತಾರೆ. ಸೊ ಬ್ಲೇಮ್ ಗೇಮ್ ಮಾಡಬಾರ್ದಂತೆ. ಅದಕ್ಕೆ ನೋಡಿ, ಪಾಸಿಟಿವ್ ಅಪ್ರೋಚ್ ಟು ಪ್ರಾಬ್ಲಮ್ಸ್ ಇರೋರು ಹೇಗೆ ಅಂದ್ರೆ ಅವ್ರು ಬ್ಲೇಮ್ ಗೇಮ್ ಮಾಡೋದಿಲ್ಲ. ದಟ್ ಇಸ್ ವೆನ್ ಸಮಥಿಂಗ್ ಇಸ್ ಗೋಸ್ ರಾಂಗ್, ದೇ ಡೋಂಟ್ ಪ್ಲೇ ದ ಬ್ಲೇಮ್ ಗೇಮ್. ಇನ್ನೊಬ್ರನ್ನ ಯಾವಾಗ್ಲೂ ಇನ್ನೊಬ್ರನ್ನ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಮೇ ಬಿ ನೋಡಿ, ಕೆಲವು ಸಂದರ್ಭದಲ್ಲಿ ಏನೋ ಒಂದು 10% ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಏನೋ ಸರಿಯಾದ ರೀತಿ ಮಾಡಿಲ್ದ ಇದ್ದಾಗ ಅದಾಗ್ಬೋದು. ಆದ್ರೆ ಅವ್ರನ್ನ ಸರ್ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದಟ್ ದೇ ಟ್ರೀಟ್ ಇಟ್ ಆಸ್ ಎ ಚಾಲೆಂಜ್ ಟು ಇಂಪ್ರೂವ್. ಸೊ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡಕ್ ಸಾಧ್ಯ, ಅಂಡ್ ರಿಸಾಲ್ವ್ ದ ಇಶ್ಯೂಸ್ ಸೊ ಇಟ್ ಡಸ್ ನಾಟ್ ಹ್ಯಾಪನ್ ಅಗೇನ್. ಮತ್ತೆ ಅದು ಇನ್ನೊಂದ್ಸತಿ ಆಗದೆ ರೀತಿಯಲ್ಲಿ ಅದನ್ನ ಯಾವ ರೀತಿ ನಾವು ಅದನ್ನ ಸರಿದೂಗ್ಸೋದು ಹೇಗೆ, ಸರಿಪಡಿಸೋದು ಹೇಗೆ ಅನ್ನೋದನ್ನ ಅವರು ಯೋಚನೆ ಮಾಡ್ತಾರೆ. ಅದನ್ನ ಇಲ್ಲಿ ಪಾಸಿಟಿವ್ ಅಪ್ರೋಚ್ ಇರಬೇಕು ಅಂತೇಳಿ ಟು ಪ್ರಾಬ್ಲಮ್ಸ್ ಅಂತ. ದ ನೆಕ್ಸ್ಟ್ ಅನದರ್ ಎಲಿಮೆಂಟ್ ಈಸ್ ಟೇಕ್ ಆಕ್ಷನ್. ನೋಡಿ, it is not all talk. They take steps to develop and then implement. They are movers and make things happen ಅಂತ. ನೋಡಿ, ಕೆಲವೇನಪ್ಪ ಅಂದ್ರೆ ಇವತ್ತು ನಾವ್ ಹೇಗಪ್ಪ ಅಂದ್ರೆ ಏನು ಟೇಕ್ ಆಕ್ಷನ್ ಇರ್ಬೇಕಂತೆ. ಅಂದ್ರೆ ಏನಂದ್ರೆ ಕೆಲವೆಲ್ಲ ಏನಪ್ಪಾ ಅಂದ್ರೆ ಒಂದು 50% ನಾವೇನ್ ಮಾಡ್ತೀವಿ, ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ, ಹಂಗ್ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅಂತೇಳಿ ಈ ಬೋಸ್ಟಿಂಗ್ ಜಾಸ್ತಿ ಅಲ್ವಾ. ಅದಕ್ಕೆ ಹೇಳ್ತಾರೆ ನೋಡಿ, ರಿಯಾಲಿಟಿ ಸ್ಟಾರ್ಟ್ಸ್ ವೆನ್ ಬೋಸ್ಟಿಂಗ್ ಎಂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಬೋಸ್ಟಿಂಗ್ ಎಂಡ್ ಆದ್ಮೇಲೆ ಅಂತ ರಿಯಾಲಿಟಿ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಅದೆಷ್ಟೆಲ್ಲ ಕೊಚ್ಕೊಂತಿದ್ದ ನಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದ, ಬಿಲ್ಡಪ್ ಕೊಟ್ಟಿದ್ ಮುಗಿದ ಮೇಲೆ ಗೊತ್ತಾಗೋದು ಅವ್ನು ನಿಜವಾಗಿ ಕೆಲಸ ಮಾಡ್ತಾನ ಇಲ್ವಾ ಅಂತ ಹೇಳಿ. ಹಾಗಾಗಿ ನಾವು ಈ ಒಂದು ಮೈನ್ ಎಲಿಮೆಂಟ್ ಏನಪ್ಪಾ ಅಂದ್ರೆ ಆಟಿಟ್ಯೂಡ್ ಅಲ್ಲಿ ಮಾತಾಡೋದಲ್ಲ. ಇಟ್ ಇಸ್ ನಾಟ್ ಎ ಟಾಕ್ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಆಲ್ ಟಾಕ್. ಬರೇ ಮಾತಾಗಬಾರ್ದು.
ಯಾಕೆಂದ್ರೆ ಮಾತಿನ ಬದಲಾಗಿ ನಾವು ಮಾಡ್ತಕ್ಕಂಥ ಕೆಲಸ ಏನಿದೆ ಆ ಕೆಲಸನೇ ನಾನು ಹೇಳ್ಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಬೇಕು. ಅಂದ್ರೆ ಫಸ್ಟ್ ನಾವು ಆಕ್ಷನ್ ಮಾಡ್ಬೇಕು ಅಂತ ಹೇಳಿ ನಾವು ವರ್ಕ್ ಅನ್ನ ಮಾಡಬೇಕು. ದೇ ಟೇಕ್ ಸ್ಟೆಪ್ ಟು ಡೆವಲಪ್ ಅಂತ ಹೇಳ್ತಾರೆ ಅಂಡ್ ದೆನ್ ಇಂಪ್ಲಿಮೆಂಟ್. ಹಾಗಾಗಿ ಒಂದು ತುಂಬಾ ಒಳ್ಳೆ ಸ್ಟೆಪ್ಸ್ ತಗೊಂತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ದೇ ಆರ್ ಮೂವರ್ಸ್ ಅಂಡ್ ಮೇಕ್ ಥಿಂಗ್ಸ್ ಹ್ಯಾಪನ್ ಅಂತ ಹೇಳಿ. ದೇ ಆರ್ ದ ಮೂವರ್ಸ್, ಆ ಕೆಲಸ ಆಗ್ಬೇಕು. ದೇ ಆರ್ ದ ಮೇಕ್ ಥಿಂಗ್ಸ್ ಹ್ಯಾಪನ್ ಅಂತೇಳಿ, ಆ ಕೆಲಸವನ್ನ ಮಾಡುವಂತಕ್ಕಂಥವ್ರು. ಅದಕ್ಕೆ ನೋಡಿ ಇವತ್ತೇನಪ್ಪ ಅಂದ್ರೆ ನಾವು ಜಾಸ್ತಿ ಇದಕ್ಕೆ ಹೇಳ್ತೇವೆ ನೋಡಿ, ಬಿಲ್ಡಪ್. ಬರೀ ಬಿಲ್ಡಪ್ ಕೊಡೋದಲ್ಲೇ ಕೆಲವು ಸತಿ ನಾವು ಟೈಮ್ ಕಳೆದು ಬಿಡ್ತೀವಿ, ಆಕ್ಚುಲ್ ಕೆಲಸ ಮಾಡೋದೇ ಇಲ್ಲ ಎಷ್ಟೋ ಸತಿ. ಹಾಗಾಗಿ ನಿಜವಾಗಿ ಆ ಕೆಲಸವನ್ನ ಮಾಡಬೇಕು ನಾವು. ಸೊ ನೆಕ್ಸ್ಟ್ ಇಸ್ ಮೆಂಟಲ್ ಟಫ್ನೆಸ್ ಅಂತ ಹೇಳ್ತಾರೆ. ಸೊ ಅನದರ್ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್ ಈಸ್ ಮೆಂಟಲ್ ಟಫ್ನೆಸ್. ವೆನ್ ಥಿಂಗ್ಸ್ ಗೋ away, that is, and they will, people with a good attitude could not take it as a personal effort or attack. If needed, they will take responsibility and be accountable, but then push beyond themselves to turn it around ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಈ ಮೆಂಟಲ್ ಟಫ್ನೆಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ನಮ್ಮ ಮೆಂಟಲಿ ನಾವೇನಪ್ಪಾ ಅಂದ್ರೆ ಆ ಕೆಲಸವನ್ನ ನಾವು ಮಾಡ್ತೀವಿ ಅಂದ್ರೆ ತುಂಬಾ ನಾವು ಮೆಂಟಲ್ ಆಗಿ ಟಫ್ ಆಗಿರ್ಬೇಕಂತೆ, ಮೆಂಟಲ್ ಟಫ್ನೆಸ್ ಇರ್ಬೇಕಂತೆ. ವೆನ್ ಥಿಂಗ್ಸ್ ಗೋ ಅವರಾಯಿ ಅಂತೇಳಿ, ಅವರೇ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬಿಹೈಂಡ್ ಅವರ್ ಕಂಟ್ರೋಲ್ ಅಂತ ಹೇಳ್ತೀವಿ ನೋಡಿ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಎಲ್ಲಾ ಥಿಂಗ್ಸು ನನಗೆ ಅನುಕೂಲ ಆಗೋ ತರನೇ ಇರ್ಬೇಕು ಅಂತ ಇಲ್ಲ. ಆ ತರ ನನ್ನ ಬಿಹೈಂಡ್ ಮೈ ಕಂಟ್ರೋಲ್ ಹೋದಾಗ ಪೀಪಲ್ ಏನಿರ್ತಾರೆ ವಿತ್ ಎ ಗುಡ್ ಆಟಿಟ್ಯೂಡ್ ಇರೋರು ಕುಡ್ ನಾಟ್ ಟೇಕ್ ಇಟ್ ಆಸ್ ಎ ಪರ್ಸನಲ್ ಅಫರ್ಟ್. ಪರ್ಸನಲ್ ಅಫರ್ಟ್ ಅಂತ ತಗೊಳ್ಳೋದಿಲ್ಲ. ಪರ್ಸನಲ್ ಅಫರ್ಟ್ ಅಂದಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಒಂದು ರಜಾ ಬಂತು, ಸೊ ಎಲ್ಲಾನು ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂತೀವಿ. ಸೊ ಎಲ್ಲ ಹೊರಟ್ವಿ, ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು, ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯ್ತು. ಅವಾಗ ಶುರು ಮಾಡ್ಕೊಂತೀವಿ ನೋಡಿ. ಅಂದ್ರೆ ಇಟ್ ಈಸ್ ನೋಡಿ, ದಟ್ ಈಸ್ ದ ವೆನ್ ಥಿಂಗ್ಸ್ ಗೋ ಅವರೇ, ದಟ್ ಈಸ್ ಅವರೇ ಮೀನ್ಸ್ ಅವರ್ ಬಿಹೈಂಡ್ ಅವರ್ ಕಂಟ್ರೋಲ್ ಅಂತೇಳಿ ಅಷ್ಟೇ. ನಮ್ಮ ಕಂಟ್ರೋಲ್ ಮೀರ್ ಹೋಗ್ಬಿಡ್ತು. ಇವಾಗ ನೋಡಿ, ಮಳೆ ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ. ಓ ಮೇಘ ರಾಜ ನಿಲ್ಸಪ್ಪ ನೀನ್ ಮಳೆ ಅಂತೇಳಿ ಒಂದು ಫೋನ್ ಹಚ್ಬಿಟ್ಟು ಒಂದು ಫೋನ್ ಹೊಡೆದು ನಾನೆಲ್ಲ ಹೊರಗಡೆ ಹೋಗ್ಬೇಕು ನಿಲ್ಸು ನೀನ್ ಮಳೆ ಅಂತೇಳಿ ನಾನು ಅವರಿಗೆ ಫೋನ್ ಮಾಡಿ ಮಳೆನ ನಿಲ್ಸಕ್ ಆಗೋದಿಲ್ಲ. ಬಟ್ ಪಾಸಿಟಿವ್ ಮೆಂಟಲ್ ಟಫ್ನೆಸ್ ಇದ್ದಾಗ ಏನಾಗುತ್ತೆ, ಏನ್ ಮಾಡೋದು, ರೆಡಿ ಆದ್ವಿ, ಮಳೆ ಬಂತು, ಇನ್ನೊಂದಿನ ಹೋಗೋಣ ಬಿಡು ಅಂತೇಳಿ ಬರುತ್ತೆ. ಅವ್ರುಗಳು ಪರ್ಸನಲ್ ಆಗಿ ನಮ್ಮನ್ನ ನಾವು ಬೈಕೊಳ್ಳೋದಿಲ್ಲ ಅಲ್ವಾ. ಎಷ್ಟೋ ಸತಿ ನಾವುಗಳು ಅನ್ಕೊಂತಿರ್ತೀವಿ ಏನಪ್ಪಾ ಅಂದ್ರೆ ನಾವೇನೋ ಒಂದ್ ಕೆಲಸ ಕೆಲವು ಟೈಮ್ ಆ ತರ ಆಗ್ತಾ ಇರುತ್ತೆ. ಒಂದ್ ಟೈಮ್ ಹೋಗ್ತೀವಿ ಅವಾಗ್ಲೂ ಏನೋ ಸಮಸ್ಯೆ ಆಗುತ್ತೆ, ಇನ್ನೊಂದ್ಸತಿ ಹೋಗ್ತೀವಿ ಅವಾಗ್ಲೂ ಸಮಸ್ಯೆ ಆಗುತ್ತೆ. ಈ ದಿನ ಹೇಳ್ತಾರೆ ನೋಡಿ, ಈ ಪಾಪಿ ಸಮುದ್ರ ಹೋಗೋದ್ರು ಮನಕಾಳು ಅಂತ ನೀರು ಅಂತ ನೋಡಿ ಹಂಗೆ. ಸೊ ಯಾಕೋ ನಾನು ಹಣೆ ಬರನೇ ಸರಿ ಇಲ್ಲ, ಯಾಕೋ ಎಲ್ಲ ಸಿಚುಯೇಷನ್ಸ್ ಹಿಂಗ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಮ್ಮನ್ನ ನಾವೇ ಬೈಕೊಂಡ್ಬಿಡ್ತೀವಿ ಒಂದೊಂದ್ಸತಿ. ಬಟ್ ನಮ್ ಮೆಂಟಲ್ ಟಫ್ನೆಸ್ ಇದ್ದಾಗ ಅಂದ್ರೆ ಆಕ್ಚುಲಿ ವಿ ಕ್ಯಾನ್ ಸಪೋಸ್ ಟು ಲರ್ನ್ ದಟ್ ಮೆಂಟಲ್ ಟಫ್ನೆಸ್. ನಾವು ಅದನ್ನ ಕಲಿಬೇಕು ಆಕ್ಚುಲ್ ಆಗಿ ಮೆಂಟಲ್ ಟಫ್ನೆಸ್ ಅನ್ನೋದು. ಅಂದ್ರೆ ಇಟ್ ಮೇ ಬಿ, ಯಾಕಂದ್ರೆ ಎಲ್ಲಾ ಸಿಚುಯೇಷನ್ಸ್ ನೋಡಿ ಎಲ್ಲಾ ಸತಿನೂ ನನ್ಗೆ ಅನುಕೂಲ ಆಗೋ ತರನೇ ಇರ್ಬೇಕು ಅಂತಿಲ್ಲ. ಎಷ್ಟೋ ಸಿಚುಯೇಷನ್ ನನ್ಗೆ ಅನುಕೂಲ ಆಗದೆ ಇರೋ ತರನೂ ಇರುತ್ತೆ. ಸೊ ಆ ತರ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನನ್ನನ್ನು ನಾವು ಬ್ಲೇಮ್ ಮಾಡ್ಕೋಬಾರ್ದು. ಸೊ ಬ್ಲೇಮ್ ಮಾಡ್ಕೊಳ್ದೆ ಮೆಂಟಲಿ ನಾನು ಸ್ಟ್ರಾಂಗ್ ಆಗಿ, ಇಫ್ ನೀಡೆಡ್ they will take responsibility and be accountable, but then push behind themselves to turn it around ಅಂತೇಳಿ. ಅಂದ್ರೆ ನಾವು ಅಕೌಂಟಬಲ್ ಆಗಿರೋಣ, ಕೆಲಸ ಮಾಡೋಣ, ಬಟ್ ಬಿಹೈಂಡ್ ಅವರ್ ಕಂಟ್ರೋಲ್ ಹೋದಾಗ ಕೆಲವು ಸಿಚುಯೇಷನ್ಸ್ ಅಲ್ಲಿ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಆಗ ನಾವೇನ್ ಮಾಡ್ತೀವಿ, ನಮ್ಗೆ ಎಷ್ಟು ಸಾಧ್ಯ ಆದಷ್ಟು ಒಳ್ಳೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇಟ್ಕೊಳ್ಳೋಣ, ಮತ್ತೆ ಪ್ರಯತ್ನ ಪಡೋಣ. ಮೆಂಟಲಿ ನಾವು ಒಂದ್ಸತಿ ನೋಡೋದು 2-3 ಸತಿ ನನ್ ಕೈಲಿ ಆಗಿಲ್ಲ ಅಂತಂದು ಬಿಟ್ಬಿಡ್ತೀವಿ ನಾವು. ನನ್ ಕೈಲಿ ಆಗಲ್ಲ ಬಿಡಪ್ಪ ಅಂತೇಳಿ ಬಿಟ್ಬಿಡ್ಬಾರ್ದು. ಆಗ್ಲಿಲ್ವಾ ನೋಡೋಣ, ನೆಕ್ಸ್ಟ್ ಮತ್ತೊಮ್ಮೆ ಪ್ರಯತ್ನ ಪಡೋಣ, ಅದರಿಂದ ನಾನು ಅದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮೆಂಟಲ್ ಟಫ್ನೆಸ್ ಅನ್ನೋದು ಅವರು ಇಟ್ಕೋಬೇಕು ಅಂತೇಳಿ. ದಟ್ ಇಸ್ ದ ಮೈನ್ ಎಲಿಮೆಂಟ್ ಆಫ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಇದಕ್ಕೆ. ಒನ್ ಟೈಮ್ ಏನಾಗುತ್ತೆ ಅಂದ್ರೆ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಸೊ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಒಬ್ರು. ಏನಪ್ಪಾ ಅಂದ್ರೆ, ನೀನು ಎಲ್ಲೇ ಯಾವುದೋ ಒಂದು ನಿರ್ಜನವಾದ ಒಂದು ಪ್ಲೇಸ್ ಅಲ್ಲಿ ಇದೆಯಾ, ಒಂದು ಕಂಪನಿ ನಮ್ದೊಂದು ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ. ಸೊ ಫ್ಯಾಕ್ಟ್ರಿಗೆ ಇದ್ದಕ್ಕಿದ್ದಂಗೆ ಬೆಂಕಿ ಬಿದ್ದ್ಬಿಡುತ್ತೆ. ಸೊ ಅವಾಗ ನೀನ್ ಏನ್ ಮಾಡ್ತೀಯಾ?
ಇವ್ರಿಗೊಂದು ಬೇಜಾರಾಗುತ್ತೆ ಈ ಇದಕ್ಕೂ ನಮ್ದು ಏನಪ್ಪ ನಾನು ಬಂದಿರೋ ಪೋಸ್ಟ್ಗೂ ಆಕ್ಚುಲಿ ಯಾವುದೋ ಒಂದು ಅಕೌಂಟೆಂಟ್ ಪೋಸ್ಟ್ಗೂ ಏನೋ ಹೋಗಿರ್ತಾರೆ. ಅಕೌಂಟೆಂಟ್ ನಾನಿರೋ ಪೋಸ್ಟ್ಗೂ ಇವ್ನು ಕೇಳ್ತಿರೋ ಕ್ವಶನ್ಗೂ ಏನಪ್ಪ ಸಂಬಂಧ ಅಂತೇಳಿ ಅನ್ಕೊಂಡು ಅಲ್ಗೂ ನಮಗೂ ಬೇಜಾರಾಗುತ್ತೆ. ಬಟ್ ಏನೋ ಕೇಳ್ತಿದಾರಲ್ಲ ಹೇಳಬೇಕಲ್ಲ, ಇದ್ರು ಹೇಳ್ತಾನೆ, ಅಯ್ಯೋ ಅದು ಗೊತ್ತಿಲ್ವಾ, ಅಷ್ಟು ಗೊತ್ತಿಲ್ವಾ ನಿಮಗೆ, ನಾನು ಇವ್ರಿಗೆ ಫೋನ್ ಮಾಡ್ತೀನಿ. ಯಾರಿಗೆ? ಬೆಂಕಿ ಬಿದ್ದಿದೆ ಅಲ್ವಾ. ಸೊ ಬೆಂಕಿ ಬಿದ್ದಿದೆ ಅಂತಂದ್ರೆ ಯಾರು ನಮ್ಮ ಇವ್ರು ಇರ್ತಾರೆ, ಫೈರ್ ಇಂಜಿನಿಯರ್, ಇದನ್ನ ಆ ಬೆಂಕಿನ ಆರಿಸ್ತಕ್ಕಂಥವ್ರು ಯಾರು ಇರ್ತಾರೆ, ಆ ಬೆಂಕಿ ಆರಿಸ್ತಕ್ಕಂಥ ಇವ್ರಿಗೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಬಂದ್ಬಿಟ್ಟು ಇದನ್ನ ಬೆಂಕಿನ ಆರಿಸಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ನೆಕ್ಸ್ಟ್ ಹೇಳ್ತಾರೆ, ಅಲ್ಲಿ ಎಲ್ಲೂ ಸುತ್ತಮುತ್ತ ನಿಮ್ಗೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ನಾನು ಫೋನ್ ಮಾಡೋಕ್ಕೆ ನಂಗೆ ನೆಟ್ವರ್ಕ್ ಸಿಗ್ಬೇಕಲ್ವಾ. ಎಲ್ಲ ಬೇರೆಯವ್ರಿಗೆ ಹೇಳ್ಬೋದು, ಸೊ ನೋಡಿಪ್ಪ ಬೆಂಕಿ ಎತ್ಕೊಳ್ತಾ ಇದೆ, ಬಂದ್ಬಿಟ್ರಪ್ಪ, ಇಲ್ಲಿ ಬಂದ್ಬಿಟ್ಟು ನಂಗೆ ಇದನ್ನ ಆರಿಸ್ರಪ್ಪ ಅಂತೇಳಿ ಫೋನ್ ಮಾಡ್ಬಿಟ್ಟು ನಾವು ಅವ್ರನ್ನ ಬೆಂಕಿ ಆರಿಸ್ತಕ್ಕಂಥವ್ರನ್ನ ಕರಿಬೋದು. ನಾನು ಇವಾಗ ಹೇಳ್ತಾರೆ ಅವನಿಗೆ, ಇಲ್ಲ ನಿನ್ನ ಹತ್ರ ನೆಟ್ವರ್ಕೇ ಸಿಗ್ತಾ ಇಲ್ಲ ನನಗೆ. ಸೊ ಅವಾಗ ಏನ್ ಮಾಡ್ತೀಯ? ಸೊ ಕೆಲವ್ರು ಏನ್ ಮಾಡ್ತಾರೆ, ಏನ್ ಹಿಂಗು ತಲೆ ಕೆಟ್ಟ ಕ್ವಶನ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಬೈದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕೆಲವರೆಲ್ಲ. ಸೊ ಇವರು ಸುಮ್ಮನೆ ಆಗ್ತಾರೆ, ನಿಂಗೆ ಆನ್ಸರ್ ಕೊಡಕ್ ರೆಡಿ ಇಲ್ವಾ, ಹೋಗೋಗ್ರಿ ಗೆಟ್ ಲಾಸ್ಟ್ ನನ್ಗೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಬಟ್ ಆದ್ರೆ ಪಾಸಿಟಿವ್ ಆಟಿಟ್ಯೂಡ್ ಇರೋನು, ಮೆಂಟಲ್ ಟಫ್ನೆಸ್ ಇರೋನು ಒಬ್ಬ ಬರ್ತಾನೆ. ಸೊ ಅವ್ನು ಕೇಳ್ತಾರೆ, ಸೇಮ್ ಕ್ವಶನೇ ಕೇಳ್ತಾರೆ, ಏನೋ ನೋಡಪ್ಪ ಈಗ ಬೆಂಕಿ ಬಿದ್ದಿದೆ, ಒಂದು ಫ್ಯಾಕ್ಟ್ರಿ ಬೆಂಕಿ ಬಿದ್ದಿದೆ, ಸೊ ನೀನೇನು ಏನ್ ಮಾಡ್ತೀಯ? ಅವನು ಸೇಮ್ ಹೇಳ್ತಾನೆ. ಸೊ ಯಾರು ಈ ಬೆಂಕಿ ಆರಿಸ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ನಾವು ಆ ಇಂಜಿನ್ ಇದಕ್ಕೆ ಫೋನ್ ಮಾಡ್ಬಿಟ್ಟು ಕರೆಸ್ತೀನಿ ನಾನು ಅಂತ. ಸೊ ಅವಾಗ ಹೇಳ್ತಾರೆ, ಇಲ್ಲಪ್ಪ ಅಲ್ಲೆಲ್ಲೂ ನೀನು ಆ ಪ್ಲೇಸಲ್ಲಿ ಇದೆಯಾ, ಅಲ್ಲಿ ಏನೂ ಸಿಗ್ತಾ ಇಲ್ಲ ನಿಂಗೆ, ಎವ್ರಿಥಿಂಗ್ ಇಸ್ ನಾಟ್ ದೇರ್, ಅಂದ್ರೆ ಏನು ನೆಟ್ವರ್ಕ್ ಸಿಗ್ತಾ ಇಲ್ಲ ನಿನ್ಗೆ, ಅವಾಗ ಏನ್ ಮಾಡ್ತೀಯಾ ಅಂತ. ಸೊ ಅದಕ್ಕೆ ಹೇಳ್ತಾನೆ ಇವನು, ಸೊ ನೆಟ್ವರ್ಕ್ ಇಲ್ವಾ, ಇನ್ನೇನ್ ಮಾಡೋದು, ಅಲ್ಲೆಲ್ಲ ಸುತ್ತಮುತ್ತ ಮರಳೆಲ್ಲ ಇರುತ್ತೆ, ಅಥವಾ ಸುತ್ತಮುತ್ತ ಜನ ಇರ್ತಾರಲ್ಲ, ಜನಗಳು ಕರ್ಕೊಂಡ್ ಬರ್ತೀನಿ, ನೋಡ್ರಪ್ಪ ಈ ತರ ಆಗಿದೆ, ನೀರು ಕೊಡಿ, ಅಥವಾ ಇನ್ನೇನೋ ಮರಳುಗಳೆಲ್ಲ ತಂದ್ಕೊಡಿ, ಮರಳೆಸ್ಯನ ನೋಡಿ, ಮರಳು ಇದು ಒಂದು ಎಸ್ತಂತ ಸಂದರ್ಭದಲ್ಲಿ ಅದಕ್ಕೆ ಜಾಸ್ತಿ, ಅವಾಗ್ಲೂ ಸಹ ಬೆಂಕಿ ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ ಸುತ್ತಮುತ್ತ ಇರೋ ಜನಗಳನ್ನ ಕರಿತೀನಿ ಅಂತ. ಸೊ ಅವಾಗ ಇವ್ರು ಹೇಳ್ತಾರೆ, ಸೊ ಇನ್ ಕೇಸ್ ನೋಡಿ ಆ ಸುತ್ತಮುತ್ತ ಯಾರು ಜನ ಇಲ್ಲ ಅಂತ ತಿಳ್ಕೊ, ಸುತ್ತಮುತ್ತ ಯಾರು ಜನ ಇಲ್ಲ, ಅಲ್ಲಿ ನೆಟ್ವರ್ಕು ಸಿಗ್ತಾ ಇಲ್ಲ ಅಂತ ತಿಳ್ಕೊ ನೀನು, ಆಮೇಲೆ ನೀನ್ ಯಾವ ರೀತಿ ಆಕ್ಷನ್ ತಗೊಂತೀಯ ಅಂತ. ಸೊ ಅವಾಗ ಏನ್ ಹೇಳ್ತಾನೆ, ಸೊ ನಾನು ಇನ್ನೇನ್ ಮಾಡೋದು, ಅಲ್ಲೇನೋ ನೀರಿದ್ಯಾ ಎಲ್ಲಾದ್ರೂ ನೋಡ್ತೀನಿ, ಎಲ್ಲ ಹೋಗ್ಬಿಟ್ಟು ನೀರಿತ್ತು ಅಂದ್ರೆ ತಗೊಂಬಂದು ನಾನು ಹಾಕಿ ಆದಷ್ಟು ಬೆಂಕಿನ ಆರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಅವಾಗ ಹೇಳ್ತಾರೆ ಇವರು, ಅಲ್ಲೆಲ್ಲೂ ನೀರು ಇಲ್ಲ ಅಂತ ತಿಳ್ಕೊ, ನೀರು ಎಲ್ಲೂ ಸಿಗ್ತಾ ಇಲ್ಲ ನಿಮ್ಗೆ, ಅವಾಗ ಏನ್ ಮಾಡ್ತೀಯ ಅಂತ. ಸೊ ಇವನಿಗೂ ಒಂಥರ ತಲೆ ಕೆಟ್ಟಂಗ ಆಗುತ್ತೆ, ಇವ್ರೇನ್ ಹಿಂಗ್ ಕೇಳ್ತಾ ಇದಾರೆ. ಬಟ್ ಇವ್ರೇನಂದ್ರೆ ಮೆಂಟಲ್ ಟಫ್ನೆಸ್, ಸಿಟ್ಟು ಮಾಡ್ಕೊಂಡು ಹೋಗೋ ಅಂತನಲ್ಲ, ರಿವರ್ಸ್ ಕೇಳುವಂತಾರ, ಆದ್ರೆ ನೀನೇನ್ ಮಾಡ್ತೀಯ ನೋಡೋಣ ಹೇಳೋ ಅಂತ ಕೇಳುವಂತಾರು. ಬಟ್ ಏನಪ್ಪಾ ಅಂದ್ರೆ ಅವರು ಆಕ್ಚುಲ್ ಆಗಿ ನಮ್ಮನ್ನು ಟೆಸ್ಟ್ ಮಾಡೋದೇನಪ್ಪಾ ಅಂದ್ರೆ ಈ ಸ್ಟ್ರೆಸ್ ಇಂಟರ್ವ್ಯೂ ಅಂತೇಳಿ, ನಮ್ಗೆ ಸ್ಟ್ರೆಸ್ ಕೊಟ್ಟು ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದನ್ನ ನಮ್ಮನ್ನ ಟೆಸ್ಟ್ ಮಾಡೋದಕ್ಕೆ ಕೆಲವು ಸತಿ ಈ ರೀತಿಯಾದ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇವನೇನ್ ಮಾಡ್ತಾನೆ, ಹೌದಲ್ವಾ, ನನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟೆಲ್ಲ ವೇಸ್ ಅನ್ನ ನೋಡ್ದೆ, ಏನೋ ಕಾಲ್ ಮಾಡಿ ಮೊಬೈಲ್ಗೆಲ್ಲಿ ಕಾಲ್ ಮಾಡಿದೆ, ಅದನ್ನು ಸಾಧ್ಯ ಆಗ್ಲಿಲ್ಲ. ಸೊ ಇನ್ನೇನ್ ಮಾಡೋದು, ಯಾವ್ದನ್ನ ಮಣ್ಣು ಮರಳು ತಂದು ಎಸೆಯಕ್ ನೋಡಿದೆ, ಅದು ಸಾಧ್ಯ ಇಲ್ಲ, ಜನನೇ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ನೀರ್ ತಂದು ಹಾಕಕ್ ನೋಡಿದೆ, ಅದು ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಇನ್ನೇನ್ ಮಾಡೋದು, ಆದಷ್ಟು ನಾನು ಇವ್ರು ಬೆಂಕಿ, ಯಾಕೆಂದ್ರೆ ನೋಡಿ ಬೆಂಕಿ ಉರಿತಾ ಇದೆ ಅಂದ್ರೆ ಇಮಿಡಿಯೇಟ್ ನಾವು ಆಕ್ಷನ್ ತಗೋಬೇಕು, ಇಲ್ಲ ಅಂದ್ರೆ ಅದರ್ವೈಸ್ ಅದು ಸುಟ್ಟೋಗ್ಬಿಡುತ್ತೆ ಅದು. ಸೊ ಅದಷ್ಟು ನಾನು ಏನ್ ಮಾಡ್ತೀನಿ, ಅಲ್ಲಾಂದ್ರೆ ವೆಹಿಕಲ್ಸ್ ಏನಾದ್ರು ಸಿಕ್ತು ಅಂದ್ರೆ ಇಮಿಡಿಯೇಟ್ ಇದನ್ನ ಹತ್ಕೊಂಡ್ಬಿಟ್ಟು ಆ ವೆಹಿಕಲ್ ಕ್ಯಾಚ್ ಮಾಡ್ಬಿಟ್ಟು ಬೇಗ ಹೋಗಿ ನಿಯರ್ ಬೈ ಏನಾದ್ರು ಇತ್ತು ಅಂತಂದ್ರೆ, ಅಥವಾ ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ನೆಟ್ವರ್ಕ್ ಸಿಗುತ್ತೆ ನೋಡಿ, ಇನ್ನು ಸ್ವಲ್ಪ ನೀವು ಆ ಪ್ಲೇಸ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಬೇರೆ ಕಡೆ ನೆಟ್ವರ್ಕ್ ಸಿಗುತ್ತೆ ನಮ್ಗೆ. ಸೊ ಬೇರೆ ಕಡೆ ಹೋಗ್ಬಿಟ್ಟು ಆಗ ಅಲ್ಲಿ ಫೋನ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಈ ಬೆಂಕಿ ಹಚ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ಇಂಜಿನ್ ಅವರಿಗೆ ಫೋನ್ ಮಾಡ್ಬಿಟ್ಟು ಕರೆಸ್ತೀನಿ ಅಂತ. ಸೊ ಇವಾಗ ಅವಾಗ ಹೇಳ್ತಾರೆ ಇವರು, ಅಲ್ಲಿ ಯಾವ್ದು ವೆಹಿಕಲೇ ಸಿಗ್ತಾ ಇಲ್ಲ ಅಂತ ತಿಳ್ಕೊ. ಸೊ ನೀನ್ ಮುಂದೆ ಹೋಗಕ್ಕೆ ವೆಹಿಕಲ್ ಇಲ್ಲ, ಸ್ವಲ್ಪ ಕಾಡು ಪ್ರದೇಶ ಅದು, ನಿನ್ ಮುಂದೆ ಹೋಗೋದಕ್ಕೆ ನಿನ್ ವೆಹಿಕಲ್ ಸಿಗ್ತಾ ಇಲ್ಲ ಅಂತ ತಿಳ್ಕೊ, ಅವಾಗ ಏನ್ ಮಾಡ್ತೀಯ ಅಂತ. ಸೊ ಇವನ್ಗೂ ಒಂಥರ ಚಾಲೆಂಜ್ ಅನ್ಸ್ಬಿಡ್ತು, ಇದೇನಪ್ಪ ಏನ್ ನನ್ ಸೊಲ್ಯೂಷನ್ ಕೊಟ್ರು ಏನು ಇಲ್ಲ ಅಂತ ತಿಳ್ಕೊ ಅಂತೇಳಿ. ನಾನು ಜನಗಳು ಕರಿತೀನಿ ಅಂದ್ರೆ ಜನಗಳು ಇಲ್ಲ ಅಂತ ತಿಳ್ಕೊ ಅಂತ ಹೇಳ್ತೀರಾ. ನಾನು ಏನಾದ್ರು ಫೋನ್ ಮಾಡ್ತೀನಿ ಇವ್ರಿಗೆ ಇವ್ರನ್ನ ಫೈರ್ ಇಂಜಿನ್ ಕಳಿಸ್ಬಿಟ್ಟು ಅದನ್ನ ಹಾರಿಸ್ತೀನಿ ಅಂತಂದ್ರೆ ಅದು ಇಲ್ಲ ಅಂತ ತಿಳ್ಕೊ ಅಂತೀರಾ. ಮತ್ತೆ ನೀರ್ ಹಾಕೋಣ ಅಂತಂದ್ರೆ ಅದು ಇಲ್ಲ ಅಂತ ತಿಳ್ಕೊ ಅಂತೀರಾ. ಮರಳು ಹಾಕೋಣ ಅಂದ್ರೆ ಅದು ಇಲ್ಲ ಅಂತ ತಿಳ್ಕೊ ಅಂತೀರಾ. ಹೋಗ್ಲಿ ವೆಹಿಕಲ್ ಅನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ, ಪಿಕ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ಟು
ಏನು ಅಲ್ಲಾದ್ರೂ ಫೋನ್ ಮಾಡಿ ಟ್ರೈ ಮಾಡ್ತೀನಿ ಅಂದ್ರೆ ವೆಹಿಕಲ್ ಸಿಗ್ತಾ ಇಲ್ಲ ಅಂತ ನೀನ್ ತಿಳ್ಕೊ, ಅಸ್ಯೂಮ್ ಮಾಡ್ಕೊ ಅಂತೀರ. ಯಾಕೋ ಎಲ್ಲ ಸಿಚುಯೇಷನ್ಸ್ ಒಂದ್ ರೀತಿ ಏನು ರಾಂಗ್ ಆಗೇ ಇದೆ. ಅದಕ್ಕೆ ಇನ್ನೇನ್ ಮಾಡೋದು ಸರ್, ನಾನು ಒಂದೇ ಒಂದು ತಿಳ್ಕೊಂತೀನಿ, ಅಲ್ಲಿ ಬೆಂಕಿನೇ ಬಿದ್ದಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ಅಂತ. ಅಂದ್ರೆ ಆಕ್ಚುಲಾಗಿ ಈ ರೀತಿಯಾದ ಕ್ವಶನ್ಸ್ ಏನಿದೆ ಅಂದ್ರೆ ಅಂದ್ರೆ ಅಲ್ವಾ ನೋಡಿ, ಎಲ್ಲಾ ಸಿಚುಯೇಷನ್ಸ್ ನಾವು ಟ್ರೈ ಮಾಡ್ತೀವಿ, ಅದು ಏನೂ ಇಲ್ಲ ಅಂತ ತಿಳ್ಕೊಂಡ್ರೆ ಎವ್ರಿಥಿಂಗ್ ಇಸ್ ನಾಟ್ ದೇರ್ ಅಂದ್ರೆ ಇವನ್ ಆಲ್ಸೋ ಫೈರ್ ಈಸ್ ನಾಟ್ ದೇರ್ ಅಂತ ಅಲ್ವಾ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಅವರು ಈ ತರ ಕ್ವಶನ್ಸ್ ಆಕ್ಚುಲಿ ಅವ್ರು ಲೈಕ್ ಮಾಡ್ತಾರೆ ಇವನ ಆನ್ಸರ್ನ. ಅಂದ್ರೆ ಇದು ದಟ್ ಈಸ್ ಅದಕ್ಕೆ ಏನ್ ಹೇಳ್ತೀರಪ್ಪ ಅಂದ್ರೆ ಈ ಸ್ಟ್ರೆಸ್ ಇಂಟರ್ವ್ಯೂ ಅಂತೇಳಿ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗೋದು. ಏನೂ ಇಲ್ಲ ಅಂತ ತಿಳ್ಕೊಂಡ್ರೆ ಇನ್ನೇನ್ ಮಾಡ್ತಾನೆ ಪಾಪ ಅವನು. ಅದೇ ಸಿಟ್ಟು ಬಂದವ್ರು ಏನ್ ಮಾಡ್ತಾರೆ, ಏನೂ ಇಲ್ಲ ಅಂತಿದ್ಯಲ್ವಾ, ಏನೂ ಇಲ್ಲ ಅಂದ್ರೆ ನೀನೇನ್ ಮಾಡ್ತೀಯಾ, ನೀನೇ ಕೊಡು ಆನ್ಸರ್ ನನಗೆ ಅನ್ನೋ ರೀತಿಯ ಒಂದು ಮೈಂಡಲ್ಲಿ ಇವನು ಆನ್ಸರ್ ಹೇಳ್ತು ಅಂದ್ರೆ, ಸೊ ಇವ್ರೇನಪ್ಪಾ ಅಂದ್ರೆ ಇವರು ನಮ್ಮ ಕಂಪನಿಲಿ ಸೇರ್ಕೊಂತು ಅಂದ್ರೆ ಎಂತ ಒಂದು ಸಿಚುಯೇಷನ್ ಅಲ್ಲೂ ಸಹ ನಮ್ಮ ಕಂಪನಿಲಿ ನೋಡಿ, ಕಂಪನಿಲಿ ಏನಪ್ಪಾ ಅಂದ್ರೆ ಲಾಸ್ ಆಯ್ತು ಅಂದ್ರೆ ಎಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಕೆಲವು ಟೈಮ್ ಲಾಸ್ ಆದ್ರೂ ಸಹ ಅವ್ರ ಜೊತೆ ಇದ್ದು ಎಂಪ್ಲಾಯೀಸ್ ಅವ್ರಿಗೆ ಅದು ಬಯಸ್ತಾರೆ, ಲಾಸ್ ಆದ್ರೂ ನಮ್ಮ ಜೊತೆ ಇದ್ದು ನೆಕ್ಸ್ಟ್ ಪ್ರಾಫಿಟ್ ಬರುತ್ತೆ ಅಲ್ವಾ. ಯಾವಾಗ್ಲೂ ನಮಗೆ ನೋಡಿ ಸುಖ ಇದ್ದಾಗ ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ, ಏನಪ್ಪ ಅವ್ನು ಕಳ್ಕೊಂಡಿದ್ದಾನೆ, ಅವ್ನು ಜಾಬ್ ಕಳ್ಕೊಂಡಿದ್ದಾನೆ, ಅವ್ನು ಕಷ್ಟ ಇದೆ ಅಂದ್ರೆ ಯಾರು ತಿರುಗು ನೋಡಲ್ಲ. ಅವನು ಕೆಲವು ಸತಿ ಬಾನೆಗೆ ಹೋದ್ರು ಬಾ ಅಂತನೂ ಕರೆಯಲ್ಲ. ಆ ಲೆವೆಲ್ಗೆ ಜನ ಟರ್ನ್ ಆಗ್ಬಿಡ್ತಾರೆ. ಬಟ್ ಏನು ಅಂದ್ರೆ ಅದ್ ಕಾಮನ್ ಆಗಿ ಆಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ. ಕೆಲವು ಸತಿ ಒಳ್ಳೇನೋ ಎಲ್ಲಾನು ಒಳ್ಳೇದೇ ಆಗ್ತಿರ್ಬೇಕು ಅಂತ ಏನಿಲ್ಲ, ಕೆಲವು ಟೈಮ್ ಕೆಟ್ಟದ್ದು ಆಗ್ತಾ ಇರುತ್ತೆ. ಬಟ್ ಆದ್ರೆ ನಾವು ಯಾವ ರೀತಿ ಸ್ಪಂದಿಸ್ತಾ ಇರ್ತೀವಿ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರೆ ಇವನ್ ನೋಡಿ, ಇವನ ಸ್ಪಂದನೆ ಆಗಿರುತ್ತೆ ಅವನ ಆತರ ರಿವರ್ಸ್ ಆನ್ಸರ್ ಕೊಡ್ಲಿಲ್ಲ ಅಲ್ವಾ. ಎಲ್ಲ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀರಲ್ವಾ. ಸೊ ಎಲ್ಲ ತಿಳ್ಕೊ, ಅದು ಇಲ್ಲ ಇದು ಇಲ್ಲ ಏನು ಇಲ್ಲ ಅಂತ ತಿಳ್ಕೊ ಅಂದ್ಮೇಲೆ ಅಲ್ಲಿಗೆ ನಾನ್ಯಾಕೆ ಅಸ್ಯೂಮ್ ಮಾಡ್ಕೋಬಾರ್ದು, ಅಲ್ಲಿ ಫ್ಯಾಕ್ಟ್ರಿಗೆ ಬೆಂಕಿನೇ ಬಿದ್ದಿಲ್ಲ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ದಟ್ಸ್ ಅವರ್ ಮೆಂಟಲ್ ಟಫ್ನೆಸ್. ಯಾವ ತರ ಆನ್ಸರ್ ಕೊಡ್ತಾನೆ ನೋಡೋಣ. ರಿವರ್ಸ್ ಅವ್ರಿಗೆ ಹೇಳಿದ್ರೆ ಅದನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ಲಿಲ್ಲ. ಬಟ್ ಇನ್ ಡಿಫರೆಂಟ್ ಸಿಚುಯೇಷನ್ಸ್ ಅವ್ನು ಯಾವ ರೀತಿ ಇವನು ಮೆಂಟಲ್ ಟಫ್ನೆಸ್ ಅನ್ನ ಅವರು ಟೆಸ್ಟ್ ಮಾಡಿದ್ರು. ಶೆಲ್ ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಓಪನ್ ಮೈಂಡೆಡ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ದೇರ್ ಆರ್ ಸೆವರಲ್ ವೇಸ್ ಟು ಅಪ್ರೋಚ್ ಎವರಿ ಪ್ರಾಬ್ಲಮ್, task and situation. When someone can look at things from various perspectives, understanding and outcomes improve. Flexibility is critical to a developing company. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಓಪನ್ ಮೈಂಡೆಡ್ನೆಸ್ ಇರಬೇಕು ನಮ್ಗೆ. ಸೆವರಲ್ ವೇಸ್ ಅಲ್ಲಿ ಸೆವರಲ್ ವೇಸ್ ಟು ಅಪ್ರೋಚ್ ಎವರಿ ಪ್ರಾಬ್ಲಮ್. ನಿಮ್ಗೆ ಆಲ್ರೆಡಿ ಇವಾಗ ಹೇಳಿದೆ ನೋಡಿ ಒಂದು ಎಕ್ಸಾಂಪಲ್ ಅನ್ನ, ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದಂತ ಕ್ವಶನ್ಗೆ ಯಾವ ತರ ಇವನು ರೆಸ್ಪಾನ್ಸ್ ಅನ್ನ ಮಾಡ್ತಾ ಹೋದ ಅಂತೇಳಿ. ಸೆವರಲ್ ವೇಸ್ ಇರುತ್ತೆ ಟು ಅಪ್ರೋಚ್ ದ ಪ್ರಾಬ್ಲಮ್. ಸಮಸ್ಯೆ ಇದೆ, ಸಮಸ್ಯೆಗೆ ಸೆವರಲ್ ವೇಸ್ ಇರುತ್ತೆ ನಮ್ಗೆ. ಟಾಸ್ಕ್ ಅಂಡ್ ಸಿಚುಯೇಷನ್ಸ್ ಇರುತ್ತೆ, ಅರೈಸ್ ಆಗ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ವೆನ್ ಸಮನ್ ಕ್ಯಾನ್ ಲುಕ್ ಥಿಂಗ್ಸ್ ಫ್ರಮ್ ವೇರಿಯಸ್ ಪರ್ಸ್ಪೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ನೋಡ್ತಾ ಹೋಗ್ಬೇಕು ನಾವು ಅದನ್ನ ಅಂತೇಳಿ. ಇವಾಗ ಏನಪ್ಪಾ ಅಂದ್ರೆ ನನಗೇನೋ ಒಂದು ಸಮಸ್ಯೆ ಇದೆ ಅಂದ್ರೆ ಒಂದೇ ದೃಷ್ಟಿಕೋನದಲ್ಲಿ ನೋಡಬಾರ್ದು, ನಾನು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಅದನ್ನ ನೋಡ್ತಾ ಹೋಗ್ಬೇಕು ಅಂತೇಳಿ. ಸೊ ಅಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದ ಔಟ್ಕಮ್ಸ್ ಅಂಡ್ ಇಂಪ್ರೂವ್ ಅಂತೇಳಿ. ಅಂದ್ರೆ ಅದು ಹಾಗಾಗಿ ಏನೆಲ್ಲ ಅದರಿಂದ ನಂಗೆ ಔಟ್ಕಮ್ ಸಿಗ್ಬೋದು, ನಾನು ಏನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನೋಡ್ಕೋಬೇಕು ಅಂತೇಳಿ. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಅನ್ನೋದೇನಿದೆ ಇಸ್ ಕ್ರಿಟಿಕಲ್ ಟು ಎ ಡೆವಲಪಿಂಗ್ ಕಂಪನಿ ಅಂತೇಳಿ. ಆಕ್ಚುಲಾಗಿ ಫ್ಲೆಕ್ಸಿಬಿಲಿಟಿ ಇರೋದು ಒಂಥರ ಕಷ್ಟನೇ ಒಂದು ಡೆವಲಪ್ ಆಗ್ತಾ ಇರ್ತಕ್ಕಂಥ ಕಂಪನಿಗೆ. ನೋಡಿ ಯಾವುದೇ ಒಂದು ಸಿಚುಯೇಷನ್ ಇದಕ್ಕಿದ್ದಂಗೆ ನಾನು ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಕಷ್ಟ. ಬಟ್ ಏನಪ್ಪಾ ಅಂದ್ರೆ ಬಿ ಓಪನ್ ಮೈಂಡ್ ಅಲ್ವಾ, ನಾವು ಓಪನ್ ಮೈಂಡ್ ಇರ್ಬೇಕು ನಮ್ಗೆ. ಅಂದ್ರೆ ಒಂದು ಏನು ಸಿಚುಯೇಷನ್ ಇದೆಯಲ್ಲ ಆ ಸಿಚುಯೇಷನ್ಗಳಲ್ಲೂ ನಮ್ಗೆ ಯಾವ ರೀತಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಮೈಂಡ್ ಅಲ್ಲಿ ಇರ್ಬೇಕು. ಓಪನ್ ಮೈಂಡೆಡ್ನೆಸ್ ಅನ್ನೋದು ನಂಗಿರ್ಬೇಕು ಅಂತಂದೇಳಿ ಹೇಳ್ಬೋದು. ಹಾಗಾಗಿ ನಿಮ್ಗೆ ಆಲ್ರೆಡಿ ಹೇಳ್ದೆ ನೋಡಿ, ಏನೋ ಒಂದು ಇಂಟರ್ವ್ಯೂ ಬಂತು, ನೀನು ಏನೆಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋದ್ರು, ನೋಡೋಣ ಇವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೋದು ಅಂತೇಳಿ. ಆಕ್ಚುಲಾಗಿ ಅವ್ರಿಗೂ ಗೊತ್ತು ನೋಡಿ, ಎವ್ರಿಥಿಂಗ್ ಇಸ್ ನಾಟ್ ದೇರ್ ಅಂದ್ರೆ ನೀನೇನು ಇಲ್ಲ ಅನ್ಕೋ ಅಂತಂದ್ರೆ ಯಾವ ರೀತಿ ಅವ್ನು ಆನ್ಸರ್ ಕೊಡ್ಬೇಕು. ಅದವರು ಏನೂ ಮಾಡೋದಕ್ಕಾಗೋದಿಲ್ಲ, ನೀನು ಅವಾಗ ಏನೂ ಇಲ್ಲ, ಯಾವ ಸಿಚುವೇಶನ್ ಏನು ಮಾಡೋಕ್ಕಾಗೋದಿಲ್ಲ, ಯಾವುದು ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋ ಅಂತ ಹೇಳಿದಾಗ ಅದಕ್ಕೊಂದು ರೀತಿ ಸೊಲ್ಯೂಷನ್ ಅನ್ನೋದು ಕಷ್ಟ ಅನ್ನೋದು ಅವ್ರಿಗೂ ಗೊತ್ತು. ಬಟ್ ಆದ್ರೂ ಕೇಳಿದ್ರು ಟೆಸ್ಟ್ ಮಾಡೋದಕ್ಕೆ, ನೋಡೋಣ ಇವ್ರು ಏನ್ ಆನ್ಸರ್ ಕೊಡ್ತಾರೆ ಅಂತೇಳಿ. ಅದಕ್ಕೆ ನೋಡಿ ತುಂಬಾ ಕಾಮ್ ಆಗೇ ಹೇಳ್ದ, ಅಯ್ಯೋ ಬಿಡಪ್ಪ ನೀವು ಅಷ್ಟೊಂದೆಲ್ಲ ಏನು ಇಲ್ಲ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿ ಅಂತ ಹೇಳ್ತಾ ಇದೀನಿ ಅಂದ್ಮೇಲೆ ಎಲ್ಲ ನಾನು ಹೇಳಿದ ಸೊಲ್ಯೂಷನ್ಗೆಲ್ಲ ಏನು ಇಲ್ಲ ಅನ್ಕೊಂಡ್ಮೇಲೆ ಅಲ್ಲಿಗೆ ನಾನ್ಯಾಕೆ ಬೆಂಕಿ ಬಿದ್ದಿದೆ ಅನ್ಕೊಳ್ಳಿ, ಬೆಂಕಿನೇ ಬಿದ್ದಿಲ್ಲ ಅನ್ಕೊಂಡ್ಬಿಡ್ತೀನಿ ಬಿಡಿ ಏನೋ ತರ. ಅಂದ್ರೆ ಅದು ಯಾವ್ದಾದ್ರು ಸೆವರಲ್ ವೇಸ್ ನೋಡಿ, ಡಿಫ್ರೆಂಟ್ ವೇಸ್ ಇರುತ್ತೆ ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕೊಡೋದಕ್ಕೆ.
ಹಾಗಾಗಿ ನಾವು ಅದನ್ನ ಥಿಂಕ್ ಮಾಡಬೇಕು ಅಂತ. ದೆನ್ ಟೀಮ್ ಪ್ಲೇಯರ್ ನೋಡಿ, ಇನ್ನೊಂದೇನಪ್ಪಾ ಅಂದ್ರೆ ಟೀಮ್ ಪ್ಲೇಯರ್ ಆಗ್ಬೇಕಂತೆ ನಾವು. ಅಂದ್ರೆ ದೇ ಕ್ಯಾನ್ ಕಮ್ಯುನಿಕೇಟ್ ಅಂಡ್ ಕೊಲಾಬರೇಟ್ ವಿತ್ ಅದರ್ಸ್ ಟು ಕ್ರಿಯೇಟ್ ಇನೋವೇಟಿವ್ ಸೊಲ್ಯೂಷನ್ಸ್ ದಟ್ ವರ್ಕ್ ಅಂತ, ಆರ್ ಬಿ ಪಾರ್ಟ್ ಆಫ್ ಎ ಬ್ರೈನ್ ಟ್ರಸ್ಟ್ ಟು ಡೆವಲಪ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಅಹೆಡ್ ಆಫ್ ದಿ ಮಾರ್ಕೆಟ್. ನೋಡಿ, ಟೀಮ್ ಪ್ಲೇಯರ್ ಆಗ್ತಾನೆ. ಇನ್ನೊಂದು ಎಲಿಮೆಂಟ್ ಏನು, ನಮ್ಮ ಆಟಿಟ್ಯೂಡಿನ ಒಂದು ಮೇನ್ ಎಲಿಮೆಂಟ್ ಇನ್ನೊಂದೇನಪ್ಪ ಅಂದ್ರೆ ಟೀಮ್ ಪ್ಲೇಯರ್ ಆಗಬೇಕು ಅಂತೇಳಿ. ನೋಡಿ, ಮ್ಯಾಕ್ಸಿಮಮ್ ಇವತ್ತು ನಾವು ಒಬ್ಬರೇ ಒಂದು ಕಂಪನಿಗಳಲ್ಲೇ ಆಗಲಿ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲೇ ಆಗಲಿ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಎಲ್ಲರ ಒಂದು ಸಪೋರ್ಟ್ ಅನ್ನ ನಾವು ತಗೋಬೇಕಾಗತ್ತೆ. ಎಲ್ಲರ ಎಫರ್ಟ್ ಇಂದ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಟೀಮ್ ಪ್ಲೇಯಿಂಗ್ ಅನ್ನೋದು ನಮ್ಗೆ ಇರಬೇಕು ಅಂತೇಳಿ. ಆ ಟೀಮ್ ನಾನು ಒಂದು ಅಂದ್ರೆ ಗುಂಪಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ನನಗಿದ್ರೆ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ. ನೋಡಿ, ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ದೇ ಕ್ಯಾನ್ ಕಮ್ಯುನಿಕೇಟ್ ಅಂಡ್ ಕೊಲಾಬರೇಟ್ ವಿತ್ ಅದರ್ಸ್ ಅಲ್ವಾ. ಬೇರೆಯವ್ರ ಜೊತೆ ಮಾತಾಡ್ತಾರೆ, ಅವ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮತ್ತೆ ಇನೋವೇಟಿವ್ ಸೊಲ್ಯೂಷನ್ಸ್ ಅನ್ನ ನೋಡ್ಕೊಂತಾರೆ. ಏನ್ ಸಮಸ್ಯೆ ಇದೆ ನೋಡೋಣ, ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅನ್ನೋದನ್ನ ಅದನ್ನು ಯೋಚನೆ ಮಾಡ್ತಾ ಹೋಗ್ತಾರೆ, ಆ ರೀತಿಯ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಬಿ ಎ ಪಾರ್ಟ್ ಆಫ್ ಬ್ರೈನ್ ಟ್ರಸ್ಟ್ ಟು ಡೆವಲಪ್ ನ್ಯೂ ಪ್ರಾಡಕ್ಟ್ಸ್ ಅಂತೇಳಿ. ಅಂದ್ರೆ ಮೈಂಡ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ನಂಬಿಕೆ ಅನ್ನೋದು ಇಟ್ಕೊಂತಾರೆ. ಹೊಸ ಪ್ರಾಡಕ್ಟ್ ಅನ್ನ ನಾನು ಡೆವಲಪ್ ಮಾಡ್ತೀನಿ. ನೋಡಿ, ಇವತ್ತೇನಪ್ಪ ಆಗಿದೆ ಅಂದ್ರೆ ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೊಸ ಪ್ರಾಡಕ್ಟ್ ಡೆವಲಪ್ ಮಾಡೋದಿದೆಯಲ್ಲ, ತುಂಬಾನೇ ಒಂದು ರೀತಿ ಕಷ್ಟ ಅಂತ ಹೇಳ್ಬೋದು. ಇಟ್ಸ್ ಎ ಚಾಲೆಂಜ್ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ವರ್ಲ್ಡ್ ಅಲ್ಲಿ. ಯಾಕೆಂದ್ರೆ ಎಲ್ಲನಾದ್ರೂ ಹೋಗ್ಲಿ ನೀವು ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ಬಿಯಾಂಡ್ ದಟ್ ಕಾಂಪಿಟೇಷನ್ ಅಲ್ಲೂ ಇವರು ನಂಬಿಕೆ ಇಟ್ಕೊಂಡು, ತಮ್ಮ ಮೇಲೆ ತಮಗೆ ನಂಬಿಕೆ ಇಟ್ಕೊಂಡು, ನಾವು ಹೊಸ ಪ್ರಾಡಕ್ಟ್ ಅನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಒಳ್ಳೆ ಸರ್ವಿಸಸ್ ಅನ್ನ ನಾನು ಕೊಡ್ತೀನಿ ಅಂತಕ್ಕಂಥ ಮನೋಭಾವನೆ ಇರಬೇಕಂತೆ. ಅಂದ್ರೆ ವಿ ಕೆನಾಟ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್ ವಿತ್ ದ ಸೇಮ್ ಥಿಂಕಿಂಗ್ ವಿ ಯೂಸ್ಡ್ ವೆನ್ ವಿ ಕ್ರಿಯೇಟೆಡ್ ದೆಮ್ ಅಂತೇಳಿ. ಅಂದ್ರೆ ವಿ ಕೆನಾಟ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್, ಕೆಲವು ಸತಿ ಎಷ್ಟೋ ಸತಿ ನಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಕ್ ಆಗಲ್ವಂತೆ. ವಿತ್ ದ ಸೇಮ್ ಥಿಂಕಿಂಗ್, ಒಂದೇ ತರ ಯೋಚನೆ ಮಾಡ್ತಾ ಇದ್ರೆ, ವಿ ಯೂಸ್ಡ್ ವೆನ್ ವಿ ಕ್ರಿಯೇಟೆಡ್ ದೆಮ್ ಅಂತ. ಸೊ ಅದನ್ನ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದಾಗ ಒಂದೇ ರೀತಿ ಯೋಚನೆ ಮಾಡಕ್ ಆಗೋದಿಲ್ಲ. ಹಂಗಾಗಿ ಡಿಫ್ರೆಂಟ್ ವೇಸ್ ಅಲ್ಲಿ ನಾನು ಯೋಚನೆ ಮಾಡಿ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನ ಕೊಡ್ಬೇಕು ಅಂತ. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಇದರಲ್ಲಿ ಡೌಟ್ ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಅರ್ಥ ಆಗಿಲ್ಲ ಅನ್ಸಿದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಆದಷ್ಟು ನಿಮ್ಮ ಒಂದು ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.